ಹಾಯ್ ಹಲೋ ನಮಸ್ಕಾರ, ವೆರಿ ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಹಿಂಗಿದ್ದೀನಿ ಸಿಂಪಲ್ಲಾಗಿ. ಯಪ್ಪ, ಬೆಳಗ್ಗೆಯಿಂದ ನನಗೆ ಇಂಟ್ರಡಕ್ಷನ್ ಕೊಟ್ಕೊಳ್ಳೋಕ್ಕೆ ಆಗಲಿಲ್ಲ. ಆಲ್ರೆಡಿ ನಿಮಗೆ ತಮ್ಲೈನ್ ನೋಡಿದರೆ ಏನು ಅಂತ ಗೊತ್ತಾಗಿರುತ್ತೆ, ಅರ್ಥ ಆಗಿರುತ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಒಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ. ಯಾರಿಗಾದರೂ ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳ್ಕೋಬೇಕು ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ವ್ಲಾಗ್ನ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವ್ಲಾಗ್ನ ಶೇರ್ ಮಾಡಿ ಅಂತ ಹೇಳ್ತಾ ವೆರಿ ಗುಡ್ ಆಫ್ಟರ್ನೂನ್. ಇಂಟ್ರಡಕ್ಷನ್ ಕೊಟ್ಕೋತಾ ಇರೋದು ಮಧ್ಯಾಹ್ನ, ಬಟ್ ವ್ಲಾಗ್ನ ನಾನು ಆಲ್ರೆಡಿ ನಿನ್ನೆಯಿಂದ ಸ್ಟಾರ್ಟ್ ಮಾಡಿಕೊಂಡೆ. ಅಂದರೆ ಇಂಟ್ರಡಕ್ಷನ್ ಕೊಟ್ಕೊಳಕ್ಕಾಗ್ತಾ ಇರಲಿಲ್ಲ. ತುಂಬ ಅಂದರೆ ತುಂಬ ಬ್ಯುಸಿ. ವೀಡಿಯೋಗಳು ಎಡಿಟ್ ಮಾಡೋಕ್ಕೂ ಟೈಮ್ ಇಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಕೆಲಸಗಳು ನಡೀತಾ ಇದೆ, ವರ್ಕರ್ಸ್ ಇದ್ದಾರೆ, ಮನೆ ಫುಲ್ಲು ಇನೋವೇಷನ್ ಅನ್ನೋದಕ್ಕಿಂತ ಏನು ಆಲ್ಟ್ರೇಷನ್ ಅನ್ನೋದಕ್ಕಿಂತ ರೀಪೇಂಟಿಂಗ್. ಮನೆ ಫುಲ್ಲು ರೀಪೇಂಟಿಂಗ್, ಅಂದರೆ ಒಳಗಡೆ ಎಲ್ಲ ಔಟ್ಸೈಡ್. ಯಾಕೆ ಇವಾಗ ಫುಲ್ ಪೇಂಟಿಂಗ್ ಏನು ಎತ್ತ ಪ್ರತಿಯೊಂದು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಏನೇನಾಯಿತು ಹ್ಯಾಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಿರ್ತೀರಾ, ಎಲ್ಲರೂ ಕಮೆಂಟ್ ಮಾಡ್ತಿರ್ತೀರಾ, ಎಸ್ಪೆಷಲಿ ಲೇಡೀಸ್, ನನ್ನ ಲವ್ಲಿ ಸಿಸ್ಟರ್ಸ್. ಏನಂದರೆ, ನೀವು ತುಂಬ ಲಕ್ಕಿ, ನಿಮಗೆ ಒಳ್ಳೆ ಗಂಡ ಮಕ್ಕಳು ಒಳ್ಳೆ ಅಪ್ಪ ಅಮ್ಮ ಎಲ್ಲ ಸಿಕ್ಕಿದ್ದಾರೆ, ನೀವು ತುಂಬ ಲಕ್ಕಿ ಅಂತ. ಎಸ್, 102% ಆ ವಿಷಯದಲ್ಲಿ ಐ ಆಮ್ ಸೋ ಲಕ್ಕಿ. 200% ಐ ಆಮ್ ಸೋ ಗ್ಲ್ಯಾಡ್, ಸೋ ಲಕ್ಕಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನನ್ನತ್ತ ಅಪ್ಪ ಅಮ್ಮ, ನನಗೆ ಸಿಕ್ಕಿರೋಂಥ ಅಪ್ಪ ಅಮ್ಮ ಎಲ್ರಿಗೂ ಸಿಗೋಕ್ಕೆ ಚಾನ್ಸೇ ಇಲ್ಲ. ಯಾವುದೋ ಜನ್ಮದ ಪುಣ್ಯ ನನಗಂತ ಅಪ್ಪ ಅಮ್ಮ ಸಿಕ್ಕಿದ್ದಾರೆ. ಇನ್ನೊಂದೇನು ಹೇಳಬೇಕು ಅಂದರೆ, ಅಷ್ಟು ಅಪ್ಪ ಅಮ್ಮನಿಂದ ಪ್ರೀತಿ ಸಿಕ್ಕತ್ತೆ ಅಂದರೆ, ಸಿಕ್ಕತ್ತೆ ಅಂದರೆ ಇನ್ನೇನೋ ಒಂದು ಕೊರತೆ ಇರುತ್ತೆ ಲೈಫಲ್ಲಿ, ಇನ್ನೂ ಏನೋ ಬೇಕು, ಅದು ಸಿಗ್ತಿರಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸತೀಶ್ ಒಳ್ಳೆಯವರೇ, ಸತೀಶ್ ಮೇಲೆ ನಾನು ಬ್ಲೇಮ್ ಹಾಕಲ್ಲ. ಬಟ್ ಅವರಿಗೆ ನಮಗೆ ಟೈಮ್ ಕೊಡೋಷ್ಟು ಅವ್ರು ಮಾಡ್ತಾ ಇರೋದೇನಕ್ಕೆ, ನಮಗೇನೆ ಮನೆಗೇನೆ, ಅದು ಗೊತ್ತು, ಎಲ್ಲ ಅರ್ಥ ಆಗುತ್ತೆ. ಎಲ್ಲದ್ರ ಜೊತೆ ಕನ್ಸರ್ನ್, ಪ್ರೀತಿ, ಕಾಳಜಿ ಅದು ಇರಬೇಕು, ಅದು ಬೇಕು ಒಂದು ಹೆಣ್ಣಿಗೆ. ಒಂದು ಹೆಣ್ಣು ತನ್ನ ದುಃಖ, ತನ್ನ ನೋವು, ತನ್ನ ಕಷ್ಟ ಎಲ್ಲ ಮರಿತಾಳೆ. ತನ್ನ ಅಪ್ಪನಿಗಿಂತ ಒಂದು ಕೈ ಜಾಸ್ತಿ ಪ್ರೀತಿ ಮಾಡೋ, ಜಾಸ್ತಿ ಇಷ್ಟಪಡೋ ಗಂಡ ಸಿಕ್ಕಿದಾಗ ಮಾತ್ರ. ಇದು ನನ್ನ ಸ್ವಂತ ಅನಿಸಿಕೆ, ಅಭಿಪ್ರಾಯ. ಪ್ರೀತಿ ಮಾಡಲ್ಲ ಅಂತಲ್ಲ, ಬಟ್ ಆದರೆ ಅವರು ಯಾವಾಗಲೂ ನಿನ್ನ ಥರ ನಾನು ಹೇಳ್ಕೊಳಲ್ಲ, ನನಗೊಳಗಿರುತ್ತೆ ಒಳಗೆ ಇಟ್ಕೊಂಡು ಏನು ಮಾಡ್ತಾರೆ ಅಲ್ವಾ. ಟೈಮ್ ಕೊಡಬೇಕು ಫ್ಯಾಮ್ಲಿಗೆ, ಮಕ್ಕಳಿಗೆ ಟೈಮ್ ಕೊಡಬೇಕು. ಏನು ಓದ್ತಾ ಇದೆಯಾ, ಏನು ಬರೀತಾ ಇದೆಯಾ, ಹೆಂಡ್ತಿ ಬಿಡಿ, ಮಕ್ಕಳಾಯಿತು, ಮದುವೆ ಆಯಿತು, ವಯಸ್ಸಾಯಿತು, ಎಲ್ಲ ಆಯಿತು, ಎಲ್ಲ ಮುಗೀತಾ ಇದೆ. ಇನ್ನೇನು ಮಕ್ಳಿಗೆ ಟೈಮ್ ಕೊಡಬೇಕು. ಗಂಡು ಮಕ್ಕಳಿಗೆ, ಹೆಣ್ಮಕ್ಳಿಗೆ, ಯಾರಿಗಾದರೂ ಒಬ್ಬರು ಭಯ ಇರಬೇಕು. ಈಗ ಅವರು ಎಲ್ಲ ಥರ ಒಳ್ಳೆಯವ್ರಾಗ್ಬಿಟ್ಟು ನಾನು ಕೆಟ್ಟವಳಾಗೋ ಥರ ಅಲ್ಲ. ಸೊ ಯಾಕೆ ಈ ಮಾತೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನೆನ್ನೆ ಅಪ್ಪ ಬಂದಿದ್ರು. ಸೊ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತೀನಿ, ಮುಂದೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ಹಾಯ್ ಫ್ರೆಂಡ್ಸ್, ಕೊಡ್ತೀನಿ ಹೇಳು, ಫೋನ್ ಮಾಡ್ತೀನಿ ಹೇಳು ಮಾಮ ಬೇಕು, ಫೋನ್ ಮಾಡಿ ಮಾಮ ಐಕಿಮ್ ತಗೋಬಾ, ಮಾಮನ ಕಳಿಸ್ತೀನಿ. ಆಫ್ ಮಾಡು ಇಲ್ಲಿ, ಇದು ಅದನ್ನು ಆಫ್ ಮಾಡಿದ್ದು ಇಲ್ಲಿ, ಆಫ್ ಮಾಡು. ಏನಪ್ಪ ಇದು ತೋರಿಸ್ತಾ ಇದ್ದೀನಿ ಅಂದ್ಕೊಂಬಿಡಿ. ಅವನು ಬೆಳಗ್ಗೆ ನಮ್ಮ ಮನೆಗೆ ಬಂದಿದ್ದ, ನಾನು ಪೂಜೆ ಮಾಡೋ ಟೈಮ್ಗೆ ಬಂದುಬಿಟ್ಟಿದ್ದ. ಸೊ ನನ್ನ ಮಗ ವೀಡಿಯೋ ಮಾಡಿರೋದು ಇದು ನೋಡಿ. ಇದು ಆ ಮೆಷಿನು ಬಾಡಿಗೆಗೆ ತಂದಿರೋದು. ಒಂದು ದಿನಕ್ಕೆ 600 700 ನಾ ತೊಳಿತೀನಿ ಅಂತ ಹಿಂಗೆ ಹಿಡ್ಕೊಂಡು ಆಟ ಆಡ್ತಾ ಇದ್ದಾನೆ. ಅಷ್ಟರಲ್ಲಿ ಸತೀಶ್ ನನಗೆ ಹೇಳಿದರು, ಇಲ್ಲಿರೋ ಪಾಟ್ಸ್ ಎಲ್ಲ ಒಂದು ಬಿಡ್ದಾರ ಖಾಲಿ ಮಾಡು, ನೀನು ಅಲ್ಲಿ ಒಂದು ಪಾಟ್ ಇಟ್ಟರೆ ಎಲ್ಲ ತೆಗೆದು ಕಸಗೆ ಹಾಕ್ತೀನಿ ಅಂತ. ತುಂಬ ಬೇಜಾರಾಗ್ತಾಯಿತ್ತು ನನಗೆ ಆಲ್ರೆಡಿ. ಯಾಕಂದರೆ ಒಂಥರ ಮಗು ಥರ ಎಲ್ಲ ಪಾಟು ಇಟ್ಕೊಂಡು ಬೆಳೆಸಿದ್ದೆ. ಕಸ ಅಂದ್ಬಿಟ್ರಲ್ಲ, ಕಸ ಎಲ್ಲ ತೆಗೆದು ಬಿಸಾಕು ಅಂದ್ಬಿಟ್ರಲ್ಲ. ನೋಡಿ, ತುಂಬ ದಿನದಿಂದ ರೀಪಾಟಿಂಗ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ಬಟ್ ಈಗ ಅದಕ್ಕೆ ಕಾಲ ಕೂಡ ಬಂತು ಅನ್ಸುತ್ತೆ. ಅಲ್ಲಿ ಒಂದು ಪಾಟ್ ಇಡಬಾರ್ದು, ಒಂದು ಗಿಡ ಇಡಬಾರ್ದು, ನೀನೇನು ಇಡಬಾರ್ದು. ಇದರಿಂದ ಇಡೀ ಮನೆ ಹಾಳಾಗಿದೆ, ಇಡೀ ಮನೆ ಬಣ್ಣ ಹಾಳಾಗಿದೆ.
ಗೈಸ್ ಆ ಮೂಲೆಯಲ್ಲಿ ಇಟ್ಕೊಂಡಿದ್ದೆ, ಬಂದ್ಬಿಟ್ಟು ತೆಗಿ ತೆಗಿ ಅಂತ ಹಿಂಸೆ ಎತ್ತಾಕ್ಬಿಟ್ರು. ಅವ್ರ ಮನೆ ಈಗ ಅವ್ರು ಹೇಳ್ದಂಗೆ ನಾನು ಕೇಳಬೇಕು. ಸೊ ನನ್ನ ಸ್ವಂತ ಮನೆ ಆಗಿದ್ದಿದ್ರೆ ಬಿಡ್ರಿ ನಾನು ಹೆಂಗಾರು ಇಟ್ಕೋತೀನಿ ನಿಮ್ಗೇನ್ರಿ ಅಂತ ಅನ್ಬೋದಿತ್ತು, ಅವಾಜ್ ಹಾಕ್ಬೋದಾಗಿತ್ತು. ಸೊ ಈಗ ಅವ್ರ ಮನೇಲಿ ನಾವಿದ್ದೀವಿ, ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ಏನೂ ಮಾಡೋಕ್ಕಾಗಲ್ಲ. ನನಗೆ ಗಿಡ ಹಾಕೋದು, ಪಾಟ್ ಬೆಳೆಸೋದು, ಅಲೋವೆರಾದು ಮತ್ತು ತುಂಬಿನ ನಾನು ಏನೇ ಹಾಕಿದ್ರೂ ನನ್ನ ಕೈಯಲ್ಲಿ ಬರುತ್ತೆ. ನಾನು ಮಾವಿನ ಹಣ್ಣನ್ನು ತಿಂದ್ಬಿಟ್ಟು ಓಟೆ ಹಾಕಿದ್ದೀನಿ, ಅದು ಗಿಡ ಬಂದಿದೆ. ನೀಲಗಿರಿ ಗಿಡ ಬಂದಿದೆ, ನಿಂಬೆಹಣ್ಣು ಗಿಡ ಬಂದಿದೆ, ಸುಮಾರು ಗಿಡ, ಗಣಗ್ಲ ಹೂವಿನ ಗಿಡ ಹಾಕಿದ್ದೀನಿ, ದಾಸವಾಳ ಗಿಡ ಹಾಕಿದ್ದೀನಿ. ಆಮೇಲೆ ಡೆಲ್ಲಿಯಿಂದ ಒಂದು ತಂದಿದ್ವಿ ಚಿಕ್ಕದು ಬೀಜ, ಕಿತ್ತಳೆ ಹಣ್ಣಿನ ಗಿಡ, ಅದು ಹಾಕಿದ್ದೀವಿ. ಅದನ್ನು ಎತ್ತಕ್ಕಾಗ್ತಾಯಿಲ್ಲ, ಎಲ್ಲ ಟಬ್ಬಿಗೆ ತುಂಬಿಟ್ಟಿದೆಯಾ ಇಷ್ಟು ಮಣ್ಣು ಹಂಗೆ ಹಿಂಗೆ ಅಂತ ನಾನು ಕೈ ಸ್ವಲ್ಪ ಏಟ್ ಮಾಡಿಕೊಂಡೆ. ಅದಕ್ಕೆ ಬೈಕೊಂಡು ಅವರು ಅಪ್ಪ ಮಕ್ಕಳು ನಮ್ಮ ಕೆಲಸದ ಹುಡುಗರು ಎಲ್ಲರೂ ಬಂದು ಎತ್ಕೊಡ್ತಾ ಇದ್ದಾರೆ, ಅಂದರೆ ಎತ್ತಿಡ್ತಾ ಇದ್ದಾರೆ. ಹೆಂಗೆ ಮಾಡಿದ್ಯಾ ನೋಡು, ತಾರಸಿ ಎಲ್ಲ ಗಲೀಜು ಮಾಡಿ ಇಕ್ಕಿದೆಯಾ, ಬಣ್ಣ ಹಾಳಾಯಿತು ಇದರಿಂದ, ಹಂಗೆ ಹಿಂಗೆ ಅಂತ. ನಾನು ಇವಾಗ ತೋರಿಸ್ತೀನಿ ನೋಡಿ. ಮನೆ ತುಂಬ್ದಂಗಿತ್ತು, ನಿಜಕ್ಕೂ ಮನೆ ತುಂಬ್ದಂಗಿತ್ತು ಗಿಡಗಳಿದ್ದಕ್ಕೆ. ಎಲ್ಲ ಖಾಲಿ ಮಾಡಿಬಿಟ್ರು ಗೈಸ್. ಮನೆ ಬಿಕ್ಕೋ ಅನ್ನಿಸ್ತಾ ಇದೆ, ಎಲ್ಲ ಕರೆಗಟ್ಟೋಗಿದೆ ನಿಜಕ್ಕೂ. ಅದೆಲ್ಲ ಆ್ಯಸಿಡ್ ಹಾಕಿ ವಾಶ್ ಮಾಡಬೇಕು, ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ಪಾಟ್ನ ಕೈ ಮೇಲೆ ಹಾಕ್ಕೊಂಬಿಟ್ಟೆ, ಹತ್ರವಾಗಿ ಮಾಡೋಕ್ಕೋಗಿ ಸ್ವಲ್ಪ ಬೆಳ್ಳು ನೀಲ್ಗಟ್ಕೊಂಡ್ಬಿಡ್ತು ಉಗ್ರು. ಸೊ ನೋಡಿ ಎಲ್ಲ ಪಾಟ್ಗಳು ತೆಗೆದು ಕೆಳಗಡೆ ಇಟ್ಬಿಟ್ಟಿದ್ದಾರೆ. ನಾವು ಕಾರ್ ನಿಲ್ಲಿಸ್ತೀವಲ್ಲ ಆ ಪ್ಯಾಸೇಜಲ್ಲಿ, ಬೇಕಿದ್ರೆ ಡೈಲಿ ಕೆಳಗಡೆ ಇಳಿದು ಹೋಗಿ ನೀರು ಹಾಕು, ಮನೆಯಲ್ಲಂತೂ ಪಾಟ್ ಇಡೋಂಗಿಲ್ಲ, ಒಂದು ಪಾಟ್ ಇಡೋಂಗಿಲ್ಲ ಮನೆ ಮೇಲೆ ಅಂತ ತಾಕೀತು ಮಾಡಿದ್ದಾರೆ. ಸ್ಟ್ರಿಕ್ಟಾಗಿ ಆರ್ಡ್ರ್ ಪಾಸ್ ಮಾಡಿದ್ದಾರೆ. ಎಲ್ಲ ಒಂದು ರೌಂಡ್ ಕ್ಲೀನ್ ಆಯಿತು. ಹೇಗೆ ಕ್ಲೀನ್ ಆಗಿದೆ. ಈಗ ನಮ್ಮ ಪೋರ್ಟಿಕೋ ಎಷ್ಟು ವಿಶಾಲವಾಗಿ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ. ಎಲ್ಲ ಖಾಲಿ ಬಿಕೋ ಅನ್ನಿಸ್ತಾ ಇದೆ ನಿಜವಾಗ್ಲೂ. ನಾನು ಕೆಳಗಡೆ ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಕೆಳಗಡೆ ಫುಲ್ ಹುಡುಗರಿದ್ರು, ಕೆಲಸಗಳು ನಡೀತಾ ಇತ್ತು. ಜೊತೆಗೆ ಮನೇಲೂ ಕೂಡ ಕೆಲಸಗಳು ನಡೀತಾ ಇದೆ. ವರ್ಕರ್ಸ್ ಬಂದಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಕ್ಯಾರೆಟ್ ಹಲ್ವಾ, ಈ ಥರದ್ದು ಬಿಸಿಬೇಳೆ ಬಾತ್, ಈ ಥರದ ಐಟಮ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಸೊ ಸತೀಶ್ನಂತೂ ಮಾತಾಡ್ಸೋಕ್ಕಾಗಲ್ಲ ಗೈಸ್. ಅವರಿಗೆ ಒಂದು ಕಡೆಯಿಂದ ಫುಲ್ಲು ಟೆನ್ಷನ್ ಆಗಿಬಿಡ್ತಾರೆ. ಈಗ ಹೇಳ್ತು ಅಂದರೆ ದುಡ್ಡು, ಬೀಳ್ತು ಅಂದರೆ ದುಡ್ಡು. ಈಗ ಪೇಂಟಿಂಗಿಗೆ ಎಷ್ಟು ಖರ್ಚಾಗ್ತಾಯಿದೆ ಗೊತ್ತಾ. ನಾವು ಆಲ್ರೆಡಿ ಅವರಿಗೆ 2 ಮಂತ್ಸ್ ಅಂದರೆ ಚಾರು ಮೆಚೂರ್ಡ್ ಆದ ಟೈಮಲ್ಲಿ, ಸೂತ್ಕ ತೆಗಿಯೋ ಟೈಮಲ್ಲಿ ಹೇಳಿ ಎಲ್ಲ ಬುಕ್ ಮಾಡಿದ್ವಿ. ಅವ್ರದ್ದು ಕೆಲಸ ಇದ್ದಿದ್ದ ಕಾರಣ, ವರ್ಕರ್ ಸಿಗದೆ ಇದ್ದಿದ್ದ ಕಾರಣ ಇವಾಗ ಬಂದಿರೋಂಥದ್ದವರು. ಏನಾಗಿದೆ ತಾರಸಿ, ಯಾವ ಲೆವೆಲ್ಗೆ ಮಾಡಿದ್ದಾರೆ ನೋಡೋಣ ಅಂತ ಮೇಲೆ ಹೋಗ್ತಾಯಿದ್ದೀನಿ. ಉರಿ ಬಿಸಿಲಲ್ಲಿ ಮೆಟ್ಲು ಮೇಲೆ ಹತ್ತಕ್ಕಾಗಲ್ಲ ನೋಡಿ. ಹೊಸ ತಾರಸಿ ಮಾಡಿದ್ದಾರೆ ನಿಜಕ್ಕೂ. ಒಂದು ರೌಂಡ್ ಮೇಲ್ಗಡೆಗೆ ಎಲ್ಲ ಗಲೀಜೆಲ್ಲ ತೆಗೆದು ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿದ್ದಾರೆ ಒಂದು ರೌಂಡ್ ಫುಲ್ಲು. ಖುಷಿ ಆಯಿತು. ಜೊತೆಗೆ ಇದು ಸಿಂಟೆಕ್ಸ್ ಟ್ಯಾಂಕ್ ಕೂಡ ಹಾಳಾಗಿತ್ತು, ಅದು ನೋಡಿದರೆ ನೀವು ಹಿಂದಿನ ವ್ಲಾಗಲ್ಲಿ. ಅದನ್ನು ಕೂಡ ನಾವು ಚೇಂಜ್ ಮಾಡಿಸ್ಬೇಕು. ಸೊ ಏನೇನು ಕೆಲಸ ಆಗಿದೆ, ಎಲ್ಲಿ ತನಕ ಬಂದಿದೆ. ಯಾರಾದರೂ ಮನೆ ಕಟ್ಟೋರಿದ್ರೆ, ಮನೆ ಕಟ್ಟೋ ಪ್ಲ್ಯಾನ್ ಇದ್ದರೆ ಡಾಕ್ಟರ್ ಫಿಕ್ಸಿಟ್ ಅಂತ ಸಿಗುತ್ತೆ, ಅದನ್ನು ಹಾಕಿಸಿ ತಾರಸಿಗೆ. ಜೊತೆಗೆ ವಾಟರ್ ಪ್ರೂಫ್ ಪೇಂಟಿಂಗ್ಸೇ ಮಾಡಿಸಿ. ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ದಯವಿಟ್ಟು ನಮ್ಮ ಥರ ಯಾಮಾರಬೇಡಿ. ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ವಾಟರ್ ಪ್ರೂಫೇ ಮಾಡಿಸಿ. ಇದು ಮುಂದೆ ನಿಮಗೆ ಫ್ಯೂಚರ್ಗೆ ಒಳ್ಳೆಯದಾಗತ್ತೆ. ಎಲ್ಲ ಹೇರ್ ಕ್ರ್ಯಾಕ್ ಬಿಟ್ಟಿತ್ತು ಬಿಸಿಲಿಗೂ ಅದಕ್ಕೂ, ಎಲ್ಲ ಫಿಲ್ ಮಾಡಿದರು. ನಾವು 2 ಇಯರ್ಸ್ ಬ್ಯಾಕೇ ಮಾಡಿಸ್ಬೇಕಾಗಿತ್ತು. ಮಾಡೋ ಕೆಲಸನ ಒಂದ್ಸಲಿ ಅಚ್ಚುಕಟ್ಟಾಗಿ ಮಾಡಿಸಿದ್ರೆ ಯಾರಿಗೂ ತಲೆನೋವಿರಲ್ಲ, ಯಾರಿಗೂ ರಿಸ್ಕ್ ಇರಲ್ಲ, ಯಾರಿಗೂ ಟೆನ್ಷನ್ ಇರಲ್ಲ. ನನಗಂತೂ ರೆಸ್ಟ್ಲೆಸ್ ಲೈಫ್, ನನ್ನ ಲೈಫ್ ಯಾರಿಗೂ ಬೇಡ. ಸ್ವಲ್ಪ ಜನ ಅಂತೀರಾ ಎಲ್ಲ ಇದೆ ಅಂತ. ಎಲ್ಲ ಇದೆ, ಕಷ್ಟಪಟ್ಟಿದ್ದಕ್ಕೆ ಎಲ್ಲ ಇದೆ. ಬಟ್ ಈ ಥರ ಮೇಲಿಂದ ಮೇಲೆ ಯಾವಳ ಕೈಲಾಗುತ್ತೆ ಗೈಸ್. ನಾನು ಕೆಲಸ ಮಾಡೋಕ್ಕೆ ದೇವರು ನನ್ನ ಹುಟ್ಟಿಸಿದಾರ ಅಂತ ಅನಿಸುತ್ತೆ. ಎಲ್ಲನೂ ಆ್ಯಸಿಡ್ ವಾಶ್ ಮಾಡಿಸ್ತಾ ಇದ್ದೀವಿ. ಯಾಕಂದರೆ ಧೂಳು ಸಿಕ್ಕಾಪಟ್ಟೆನ ಪ್ರತಿ ಸಲ ಹೇಳ್ತೀನಿ, ರೋಡ್ ಸೈಡ್ ಮನೆ ಆಗಿದ್ರೆ ಈ ರೀತಿ ಆಗೋದು ಸರ್ವೇ ಸಾಮಾನ್ಯ ಅಂತ. ನಾನಂತೂ ರೆಗ್ಯುಲರಾಗಿ ಕ್ಲೀನ್ ಮಾಡ್ತಿರ್ತೀನಿ ಹಬ್ಬಕ್ಕೂ ಎಲ್ಲ. ಬಟ್ ಆದರೆ ಈ ಸಲ ಡೀಪ್ ಕ್ಲೀನ್ ಅಂತಲೇ ಹೇಳ್ಬೋದು. ಸೊ ಎಲ್ಲ ಕಡೆ ನೀಟಾಗಿ ವಾಟರೆಲ್ಲ ಹಾಕಿ, ಯಾಕಂದರೆ ರೀಪೇಂಟಿಂಗ್ ಮಾಡ್ತಾ ಇರೋದಲ್ವ, ಇಡೀ ಹೋಲ್ ಮನೆ ಫುಲ್ಲು ಸುತ್ತ 4 ಗೋಡೆ ಫುಲ್ಲು ಮನೆ ರೀಪೇಂಟಿಂಗ್ ಮಾಡ್ತಾ ಇರೋದ್ರಿಂದ ಪ್ರತಿ ಒಂದು ಟೇಲ್ಸು ಕೂಡ ವಾಶ್ ಮಾಡಿದ್ದಾರೆ. ಕಿಟಕಿಯಿಂದ ಎಲ್ಲ ಪಾಪ ಅವರೇ ನೀಟಾಗಿ ಮಿಷಿನಲ್ಲಿ ಎಲ್ಲ ವಾಶ್ ಮಾಡಿ ಕೊಟ್ಟಿದ್ದಾರೆ. ಅದೆಲ್ಲ ಧೂಳು ತೆಗೆದಾದ ಮೇಲೇ ಹಿಂದೆಗಡೆ ಪ್ಯಾಸೇಜ್ಗಳಾಗಿರ್ಬೋದು ಪ್ರತಿ ಒಂದು ಎಲ್ಲ ಅವ್ರದ್ದೇ ನೀಟಾಗಿ ಎಲ್ಲ ನಾನು ಮಿಷಿನ್ದೆಲ್ಲ ಪ್ಲಗ್ ಎಲ್ಲ ತೆಗೆದು ಸ್ವಿಚ್ಚೆಲ್ಲ ಆಫ್ ಮಾಡಿ ಅವರಿಗೆ ಅದ್ರ ಮೇಲೆಲ್ಲ ಒಂದು ಕ್ಲಾತ್ ಏನಾದರೂ ಹಾಕ್ಕೊಟ್ಟು, ಯಾಕಂದರೆ ಅದೆಲ್ಲ ಎಲೆಕ್ಟ್ರಿಕ್ ಐಟಮ್ಸ್ ಅಲ್ವಾ, ಒಂದ್ಸಲ ಹಾಳಾದರೆ ಮತ್ತೆ ಅದು ಲೈಫಲ್ಲಿ ಇದಾಗಲ್ಲ. ಅದಕ್ಕೋಸ್ಕರ
ಬಾ ನೀನು ಒಳಗಡೆ. ಇಲ್ಲಿ ಒಳಗಡೆ ಬರ್ತಾರ ಒಳಗಡೆ ಬರ್ತಾರಮ್ಮ. ಅದ್ರಲ್ಲಿ ವರ್ಷ ಹೆಂಗಿತ್ತು ಗೊತ್ತಾ, ಕೈ ತೂತಾಗತ್ತೆ. ಏನೂ ಆಗಲ್ಲ ಅಮ್ಮ. ರೊಕ್ಕ ಎಷ್ಟು ಹೇಳಿದ್ರು 80,000 ಅಲ್ವಾ, ಅದು 3,000 ರೂಪಾಯಿ ಅಂತೆ. ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಅದು ಮುಂದ್ಗಡೆ ಇಲ್ಲ, ಹಿಂದಗಡೆಯಿಂದ ಹಂಗೆ ಅಷ್ಟೇ. ಡೋರ್ ಹಾಕು ಡೋರ್ ಹಾಕು ಡೋರ್ ಹಾಕು. ಸೊ ಎಲ್ಲ ಕಡೆ ನೀಟಾಗಿ ಡೀಪ್ ಕ್ಲೀನ್ ಮಾಡ್ತಾ ಇದ್ದಾರೆ. ಆ ಪಾಟ್ ಇಟ್ಟಿದ್ದಕ್ಕೆಲ್ಲ ಆ್ಯಸಿಡ್ ವಾಶ್ ಮಾಡಿಸಿದ್ದೀವಿ. ಎಲ್ಲ ಕರೆ ಆಗಿಬಿಟ್ಟಿತ್ತು ಗೈಸ್. ಸತೀಶು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ಈಗ ಒಂದು ಗಿಡ ಒಂದು ಪಾಟ್ ಏನೂ ಇಡಬಾರ್ದು ನೀನು ಅಂತ. ನಾನು ಎಲ್ಲ ಅವ್ರು ತೊಳೆದಿದ್ದು ಸಮಾಧಾನ ಆಗ್ತಾರ. ನಾನು ಒಂದ್ಸಲಿ ನೀಟಾಗಿ ತೊಳೆದು ನೋಡಿ ಎಲ್ಲ ಕಡೆ ಫಸ್ಟು ವಾಟ್ರಿಂದ ಸಜ್ಜಗಳು ಪ್ರತಿಯೊಂದು ಎಲ್ಲ ಕ್ಲೀನ್ ಆದಮೇಲೆ ನಾನು ಈಗ ಮಾಪ್ ಹಿಡ್ಕೊಂಬಂದಿದ್ದೀನಿ ಎಲ್ಲ ಒರೆಸೋಣ ಅಂತ. ಯಾಕಂದರೆ ಅದು ಹಾಗೆ ಬಿಟ್ಟರೆ ಬರೆ ಆಗಿಬಿಡುತ್ತೆ. ಸೊ ಹಾಗಾಗಿ ಎಲ್ಲ ನೀಟಾಗಿ ಒಂದ್ಸಲಿ ಮಾಪ್ ಮಾಡೋಣ ಅಂತ ಬಂದು ಅವ್ರಿಗೆ ಟೀ ಮಾಡೋಣ ಅಂತ, ಜೊತೆಗೆ ಹಾಲೆಲ್ಲ ಕಾಯಕ್ಕಿಟ್ಟು ಟೀ ಕೂಡ ಮಾಡ್ತಾಯಿದ್ದೀನಿ. ನನಗೆ ಈ ಕಡೆ ಮಕ್ಕಳು ಎಕ್ಸಾಮು, ಮಕ್ಕಳು ಟೆನ್ಷನ್ನು, ಆ ಕಡೆ ಅವ್ರಿಗೆ ಓದಿಸ್ಬೇಕು ಬರೆಸ್ಬೇಕು, ಈ ಕಡೆ ಈ ಕೆಲಸ. ಒಂದು ಕೆಲಸ ಆದರೆ ಮಾಡ್ಬೋದು ಗೈಸ್. ಯಪ್ಪ 2 ಕೆಲಸ 3 ಕೆಲಸ. ತಿಂಡಿ ತಿನ್ನಲ್ಲ ಅಪ್ಪ ಅಮ್ಮ, ತಿಂಡಿ ತಿನ್ನಲ್ಲ ಅಂತ ಹೇಳಿ ಅಪ್ಪ. ಟೈಮ್ ಎಷ್ಟು? ಬರೀ ಸೊ ನನ್ನ ಕೆಲಸದ ನಡುವೆ ಈ ಮಕ್ಕಳದ್ದು ಎಕ್ಸಾಮ್ ಬೇರೆ. ಸೊ ನಾನು ಅವ್ರಿಗೆ ಓದಿಸ್ತಾ ಇದ್ದೆ. ಕನ್ನಡ ಎಕ್ಸಾಮ್ ಇತ್ತು ಇವತ್ತು. ಸೊ ನಾನೇನು ತಿಂಡಿ ಮಾಡೇ ಇರಲಿಲ್ಲ. ಪಲಾವ್ ಮಾಡಿದರು ಕೆಳಗಡೆ. ಸೊ ಅದನ್ನೇ ನನ್ನ ಮಗ, ಅಪ್ಪ ಅಮ್ಮ ತಿಂಡಿ ತಿನ್ನಲ್ಲ, ರೈಸ್ ಐಟಮ್ ಏನು ತಿನ್ನಲ್ಲ, ಅಮ್ಮನಿಗೆ ಬೇಡವಂತೆ ಅಂದ್ಬಿಟ್ಟು ಐಸ್ ಕ್ರೀಮ್ ಬೇಕಂತ ಅಂದ್ಬಿಟ್ಟು ನನಗೆ ಅಂತ ಐಸ್ ಕ್ರೀಮ್ ತೆಗೆಸ್ಕೊಂಡು ಅವ್ನು ತಿಂತಾಯಿದ್ದಾನೆ. ಎಷ್ಟು ಸುಳ್ಪುರ್ಕ ನೋಡಿ ಗೈಸ್. ಅವ್ರಿಗೆ ಕೆಲಸದವ್ರಿಗೆ ಟೀ ಮಾಡಿಕೊಟ್ಟಿದ್ದೆ ಅಲ್ವಾ, ನಾನೊಂಚೂರು ಟೀ ತೊಗೊಂಡು ಸ್ವಲ್ಪ ಪಲಾವ್ ತಿನ್ನೋಣ ಅಂತ. ಅವರಪ್ಪ ನಂಗೆ ಫೋನ್ ಮಾಡಿದ್ದಾರೆ, ತಿಂಡಿ ಏನಕ್ಕೆ ಬೇಡ ನಿನಗೆ, ಐಸ್ ಕ್ರೀಮ್ ಬೇಕಂತ ಹೇಳ್ತಾ ಇದ್ದಾನೆ ಅಂತ. ತೆಕ್ಕೊಟ್ಟು ಆಗಿದೆ ಆಲ್ರೆಡಿ. ಆಮೇಲೆ ನನಗೆ ಫೋನ್ ಮಾಡಿರೋದು. ನಾನು ಏನು ಮಾಡ್ತೀರಾ ಇಂಥ ಮಕ್ಕಳನ್ನ, ಅವ್ನು ತಿನ್ನಬೇಕಿತ್ತು. ಸೊ ಟೈಮ್ ಆಲ್ರೆಡಿ 12 ಗಂಟೆ ಆಗಿತ್ತು. ಏನು ಮಾಡೋಕ್ಕಾಗಲ್ಲ ಪಾಪ. ಸತೀಶು ನೋಡಿದ್ರಲ್ಲ ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡ್ತಾಯಿದ್ರು ಅಂತ. ಈಗ ಅವರಿಗೆ ಊಟ ಕೊಡಬೇಕಿತ್ತು, ಅಲ್ಲಿ ಹೋಗ್ತಾಯಿದ್ರು. ಜೊತೆಗೆ ಇವರು ಕೆಳಗಡೆ ಕ್ಲೀನ್ ಮಾಡ್ತಾಯಿದ್ರು. ನಮ್ಮ ಗೋಡೌನ್ ಕಬ್ಬಣ ಗ್ರಿಲ್ಸ್ ಏನಿದೆ ಅಲ್ಲೆಲ್ಲ ತುಂಬ ಧೂಳು ಕಟ್ಟಿತ್ತು. ಸೊ ಅಲ್ಲಿ ಕ್ಲೀನ್ ಮಾಡ್ತಾಯಿದ್ರು. ಇವಳಿಗೆ ಇವಾಗ ನಾನು ಇನ್ನೂ ಜುಟ್ಟು ಕಟ್ಟಬೇಕು, ಓದ್ಕೊ ಅಂದರೆ ಗಂಧದ ಕಡ್ಡಿ ಹಿಡ್ಕೊಂಡು ಬುಕ್ಕಿಗೆಲ್ಲ ಪೂಜೆ ಮಾಡ್ಕೋತಾ ಇದ್ದಾಳೆ. ಇರಮ್ಮ ಇವತ್ತು ಕನ್ನಡ ಅಂತ. ಕನ್ನಡ ಅಂದರೆ ಯಾಕೆ ಈ ಮಕ್ಕಳು ಇಷ್ಟೊಂದು ಎಸಿಟೇಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಿಮ್ಮ ಮಕ್ಕಳು ನಿಮ್ಮ ಮನೇಲಿ ಕನ್ನಡ ಅನ್ನೋ ಸಬ್ಜೆಕ್ಟ್ಗೆ ಎಸಿಟೇಟ್ ಮಾಡ್ತಾರಾ, ಹೆದರ್ಕೋತಾರ ಅಥವಾ ಬೇಜಾರು ಮಾಡ್ಕೋತಾರ? ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಅವಳಿಗೂ 1 ಕಪ್ ಕಾಫಿ ಮಾಡಿಕೊಟ್ಟೆ. ಸೊ ಕೂತ್ಕೊಂಡು ಕಲ್ತ್ಕೋತಾ ಇದ್ದಾಳೆ. ಆಲ್ರೆಡಿ ನಾ ಬೆಳಿಗ್ಗೆಯಿಂದ ಬರ್ಸಿದ್ದೀನಿ, ಅದು ಏನು ಮಾಡ್ತಾಳೋ ಗೊತ್ತಿಲ್ಲ. ಸೊ ಅದರಲ್ಲಿ ಇವನಿದಾನಲ್ಲ, ಇವನು ಕಿತಾಪತಿ, ಇವನಿಗೆ ಆ್ಯಕ್ಚುಲಿ ಇದು ಸ್ಟಡಿ ಹಾಲಿಡೇಸ್. ಅವನಿಗೆ ಮಾರ್ಚ್ 18 ಆ್ಯನ್ಯುವಲ್ ಎಕ್ಸಾಮ್ಸ್ ಇರೋವಂಥದ್ದು. ಓದೋದು ಇಲ್ಲ, ಓದೋರಿಗೆ ಬಿಡೋದು ಇಲ್ಲ. ಒಂದಲ್ಲ ಒಂದು ಕ್ವಾಟ್ಲೆ ಕಿತಾಪತಿ ತಗಾದೆ ತೆಗಿತಾನೆ ಇರ್ತಾನೆ ಅವನು. ಬುಕ್ ಬೇಕು. ಬುಕ್ ಅಲ್ಲೇ ಇದೆ, ಬುಕ್ ಬಿಟ್ಟು ಬೇರೆ ಹೇಳೋ. ಅದೇನೋ ಇಷ್ಟೋ ತನಕ ಕೇಳ್ತಾ ಇದ್ದೆ. ನಿನಗೆ ಬೇಕಾಗಿರೋದು ಕೇಳ್ತಾ ಇದ್ದೆ. ಏನು ಬೇಕು ಹೇಳು, ಕೊಡ್ಸೋಣ. ನಾನು ಕೊಡ್ಸೋಕೆ ಅಲ್ವಾ ಇರೋದು. ಅಪ್ಪನಿಗೇನು ತೋರಿಸಲ್ಲ, ಹೇಳು ಏನು ಬೇಕು. ನಾನು ತೋರಿಸಲ್ಲ ಬೇಬಿ, ಹೇಳಪ್ಪ ಗಂಧ. ನಾನು ಇನ್ನೂ ವಿಡಿಯೋನೇ ಆನ್ ಮಾಡಿಲ್ಲ. ತೋರಿಸ್ಬೇಕು. ತೋರಿಸಲ್ಲ ಹೇಳು, ತೋರಿಸಲ್ಲ ಹೇಳು. ಅಪ್ಪಂಗೆ ಯಾಕೆ ತೋರಿಸ್ಲಿ, ಅಪ್ಪನ ಕೊಡ್ಸೋದು. ಹಾಲು ಹೊತ್ತಲ್ಲ, ಮನೆ ಕಸ ಗುಡಿಸಲ್ಲ, ಪಾತ್ರೆ ತೊಳಿಲ್ಲ, ಬಟ್ಟೆ ಒಗಿಲ್ಲ, ಏನು ಮಾಡಬೇಕೋ ಮಾಡ್ಲಾ. ಆಮೇಲೆ ಹೇಳು. ನಾನು ಹೇಳೋದಲ್ಲ ಯಾಕೆ ಗುಡ್ಡ ಕಣ. ಅದು ನನಗೆ ಹುಚ್ಚು ಕಣಪ್ಪ. ನನ್ನ ಮಕ್ಕ ತೋರಿಸ್ಬೇಡ, ನಿನಗೆ ವ್ಯೂಸ್ ಜಾಸ್ತಿ ಆಗುತ್ತೆ. ಓ ತೋರಿಸ್ಬೇಡ ನಮ್ಮ ವ್ಯೂಸ್ ಜಾಸ್ತಿ ಆದರೆ ಆಮೇಲೆ ನೀವೇ ಎತ್ಕೋಗ್ತೀವಿ ದುಡ್ಡೆಲ್ಲ. ಎಲ್ಲಿಗೆ ಕೊಡಲ್ಲ. ಎಲ್ಲಿಗೆ ಎತ್ಕೊಂಡು ಗೊತ್ತು ನೀನು ಎಲ್ಲಿಗೆ ಏನೋ ಕೊಡ್ಸಲ್ಲ ದುಡ್ಡು ಇರಲಿ, ಹೇಳ್ಕೊಡ್ಸೋಣ. ಅಲ್ಲಿ ಕೊಡ್ಸಿ ಗಾಡಿ ಕೊಡ್ಸೋಣ. ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ ಇಲ್ಲಿ ಏನಂತ? ಎಲ್ಲರೂ ನನ್ನ ವ್ಯೂವರ್ಸ್ಗೆ. ನೀನು ವ್ಯೂವರ್ಸ್ ಯಾರು? ಎಲ್ಲರೂ ಎಲ್ಲರೂ ನನ್ನಿಂದನೇ ನಿನ್ನ ಮಕ್ಕಳು ಬರ್ತಿರೋದು. ನನ್ನಿಂದ ನಿನ್ನಿಂದ
ಯೂಟ್ಯೂಬ್ ಮಾಡ್ತಿರೋದು ನಂದು. ಆಮೇಲೆ ಇಲ್ಲ ಅಮ್ಮ ಕುಡ್ಸಲ್ಲಮ್ಮ. ಏನಪ್ಪ ಏನು ಹೇಳಪ್ಪ? ಚೀಸಿ ಫ್ರೈಸ್. ಏನ ಚೀಸಿ ಫ್ರೈಸ್. ಏನ? ಅನ್ನ ಸಾರು ಹುಳಿಕಾಳು ಕಾಳು ಅಲ್ಲೈತೆ ಹುಳ್ಳಿಕಾಳು ಸಾರು ಮಾಡಿ, ಕಾಳು ಪಲ್ಯ ಅನ್ನ ಬಾತು. ಕೇಳಿಸ್ತಾ ಇಲ್ಲ. ಚೀಸಿ ಫ್ರೈಸ್ ದುಡ್ಡಿಲ್ಲ. ಇವಾಗ ಕೊಡಿಸ್ತೀರಿ ಅಮ್ಮ? ಬರೀ ಒಂಟೇನ ಅಷ್ಟೇ ಅಮ್ಮ, ಕಾಸಿಲ್ವಲ್ಲಪ್ಪ. ಒತ್ತು ಕಾಲು ತಾನೆ ಒತ್ತು ಮಗನೆ, ಒತ್ತು. ನಿಂಗೆ ಆರ್ಡ್ರ್ ಮಾಡಿದ್ದೀನಿ, ಬರ್ತಾ ಇದೆ. ಅದ್ರ ಜೊತೆ ಕೋಕೋ ಕೋಲಾ ಬೇಡ? ನನಗೆ ಅಷ್ಟೊಂದೆಲ್ಲ ಬೇಡ, ನನಗೆ ಕೇಳಿದ್ರೆ ಕೊಡ್ಸು ಸಾಕು. ಏನು? ಚೀಸಿ ಫ್ರೈಸ್ ಅಮ್ಮ. ಆಮೇಲೆ ಪ್ಲೀಸ್ ಅಮ್ಮ ಹೇಳು. ಇದು ಕೊಡ್ಸಲ್ಲ ಅಂತ ಗೊತ್ತು. ಮತ್ತೆ ಗೋಗರಿತಾ ಇದೆಯಾ? ಕೊಡ್ಸು. ಅಪ್ಪ ಬರ್ಲಿ. ಅಮ್ಮ ಅಪ್ಪ ಕೊಡ್ಸಲ್ಲ, ಕೊಡ್ಸಮ್ಮ. ಅಪ್ಪನೇ ಕೊಡಿಸ್ತಾರೆ. ಅಮ್ಮ ನೀ ಹೇಳಿದ್ದೇನು? ನಿಮ್ಮ ಅಪ್ಪ ಅಲ್ವಾ? ಅಪ್ಪ ಹೀರೋ ನಿಮ್ಮಪ್ಪ. ನಾನು ವಿಲನ್. ಇಲ್ಲ ನೀನು ಇಲ್ಲ ನಾನು ವಿಲನ್. ನಾನು ಅಮ್ಮ ಸರಿ ಇಲ್ಲ. ನನ್ನ ಹತ್ರ ಮುರ್ದಾಕಪ್ಪ. ಕೊಚ್ಚಪ್ಪ ಕಚ್ಚು. ಹೇಳಪ್ಪ. ಹೊಡಿ ಹೊಡಿಯಪ್ಪ. ಧೂಳಿತ್ತ? ಧೂಳು. ಇನ್ನೇನು ಬೇಕು? ಜಲ್ಜೀರಾ, ಫ್ರೆಂಚ್ ಫ್ರೈಸ್ ಸಾಕಾ? ಆಮೇಲೆ ಇದು ಪೆಪ್ಸಿ, ಕೋಕೋ ಕೋಲಾ. ಓ ಆಮೇಲೆ ನನ್ನ ಕೈಲಿ ಆಗಲ್ಲ ಕಪ್ಪ. ಪೇಸ ನಿಮ್ಮಪ್ಪ ಕೊಡ್ತಾರಾ? ಏನಪ್ಪ ಏನು ಕೊಡಿಸ್ಬೇಕಪ್ಪ? ಕಂದ ಯಾವುದು ಎಕ್ಸಾಮು? ಓ ಕಂದ ಚೀಸಿ ಫ್ರೈಸ್ ಎಕ್ಸಾಮು. ಕಂದ ಎತ್ಕೊಂಬ ಬುಕ್ಕು. 110 ಓನ್ಲಿ 10 ಇಲ್ವಲ್ಲ ಕಂದ ನನ್ನ ಹತ್ರ? ಇಲ್ಲ ಕಣಪ್ಪ ನನ್ನ ಹತ್ರ. ಏನು ಹೀಗೆ ಮಾತಾಡಿಕೊಂಡು ನಾನು ನನ್ನ ಮಗ ಕೂತಿದ್ವಿ. ಅಷ್ಟರಲ್ಲಿ ನಮ್ಮಪ್ಪ ಅನ್ಎಕ್ಸ್ಪೆಕ್ಟೆಡ್, ಒಂದು ಫೋನು ಮಾಡಲಿಲ್ಲ, ಏನೂ ಇಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದುಬಿಟ್ರು. ಸೊ ಖುಷಿ ಆಯಿತು, ಆಶ್ಚರ್ಯನೂ ಆಯಿತು. ಅವರಿಗೊಂದು ನಿಂಬೆಹಣ್ಣು ಶರ್ಬತ್ನ ಮಾಡ್ತಾಯಿದ್ದೀನಿ. ಬರೋವಾಗಂತೂ ಸುಮ್ಮನೆ ಬಂದಿಲ್ಲ, ಫುಲ್ಲು ನಾನ್ ವೆಜ್ ಪಾರ್ಟಿ. ಹಬ್ಬ ಮಾಡಿದರು, ನಾನು ಹೋಗೋಕ್ಕಾಗಿರಲಿಲ್ಲ, ಎಲ್ಲ ತೊಗೊಂಬಂದಿದ್ದೆ. ಬಂದೇ ಬಿಟ್ಟಿದ್ದೀರ, ಫೋನ್ ಮಾಡಲೇ ಇಲ್ಲ ನನಗೆ ನೀವು? ಏನಿದು? ಇಷ್ಟು ಬೇಗ ಹಬ್ಬ ಮುಗ್ದೋಯ್ತಾ? ಅಂದ್ರೆ ತಂಬಿಟಾರ್ತಿ ಬೆಳಗ್ಗೆ ತಾನೆ? ರಾತ್ರಿ ತಂಬಿಟಾರ್ತಿನ? ರಾತ್ರಿ 9 ಗಂಟೆಗೆ ಶುರುವಾಯ್ತು, 8-8:30 ಪ್ರೋಗ್ರಾಮು, 1 ಗಂಟೆಗೆಲ್ಲ ಮುಗ್ದೋಯ್ತು. ಅಯ್ಯೋ ಇಷ್ಟು. ಇದು ಕಾಳಮ್ಮನಿಗೆ ಮೀಟಾಗ್ತಿ. ಸೊ ಅದಕ್ಕೆ ಹೇಳೋದು, ಅಪ್ಪ ಅಮ್ಮ ಇರಬೇಕು ಅಂತ. ತಂಬಿಟ್ಟು, ನಾನ್ ವೆಜ್ಜು, ಮಟನ್ನು, ಚಿಕನ್ನು ಎಲ್ಲನೂ ಅಮ್ಮ ಊರಿಂದ ನನಗೆ, ನನ್ನ ಮಕ್ಕಳಿಗೆ, ಸತೀಶ್ಗೆ ಊಟ ಮಾಡಲಿ ಅಂತ ಕೊಟ್ಟು ಕಳಿಸಿದ್ದಾರೆ. ನಮ್ಮದೇ ಮೇಮೆ ಕುರಿ ಕಟ್ ಮಾಡಿದ್ರಂತೆ. ಸೊ ಅದ್ರದ್ದು ಸಾಂಬಾರು ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಇದು ಅದರಲ್ಲೇ ಪೈಪ್ ಹಾಕ್ತೇನೆ, ನೀರು ಮಳೆ ಹೋದ್ರೂ ನೀರು ಆಚೆ ಬಿಡೋಕೆ ಆ ಸೋಲಾರಕ್ಕೆ ಇವಕ್ಕೆ ಬೇಕಾದ್ರೆ ಎಲ್ಲಾದ್ರೂ ಸ್ವಲ್ಪ ಜಾಗ ಬಿಟ್ಕೊಂಡು ಅದ ಹಾಕ್ಬಿಡಿ ಮಗ. ಅದು ಮಳೆ ಬಿಸಿಲಿಗೂ RCC ಕಾಯಲ್ಲ, ಮತ್ತೆ ಮಳೆ ನೀರು RCC ಮೇಲೆ ಬೀಳಲ್ಲ, ಈಚೆ ಬಂದ್ಬಿಡ್ಬೇಕು, ಪೈಪ್ ಹಾಕಿ ಕೆಳಗೆ ಬಿಟ್ಬಿಡ್ತಾರೆ. ಅದು ಸಿಂಟೆಕ್ಸ್ ಟ್ಯಾಂಕಿನೇ, ಮೇಲ್ಗಡೆ ರೂಮ್ ಇಲ್ವಾ, ಲಾಸ್ಟ್ ಫ್ಲೋರ್ ರೂಮ್ ಇಲ್ವಾ, ಆ ರೂಮ್ ಮೇಲೂ ತಾರಸಿ ಮಾಡಿಸಿದೀವಿ. ಆ ತಾರಸಿ ಮೇಲೆ ಸೋಲಾರ್ ಪೈಪು ಟ್ಯಾಂಕಿಗಳನ್ನ ಕೂರಿಸಿರೋದು ನಾವು. ಸಕ್ಕರೆ ಸರಿ ಆಯ್ತು ನೋಡು. ಅದರಿಂದ ವಸ್ತಿ ಬಂದು ಅದನ್ನ ಚೇಂಜ್ ಮಾಡೋಕ್ಕೆ ವೈಯರ್ ಬಂದವ್ರೆ. ಈಗ ಏನ ಮನೆ ಸಿಲಿಂಡ್ರು ಈಗ ಮತ್ತೆ ಮಿಕ್ತವರೆಲ್ಲ ಗ್ಯಾಸ್ ಏನು ಮಾಡೋದು? ಈ ಹೋಟ್ಲು ಗೀಟ್ಲು ಈ ತರ ಕ್ಯಾಟ್ರಿಂಗ್ ನಿಲ್ತೇವೆ. ಮನೆಗೆ ಸಾಕಲ್ಲ, ಏನೋ ಒಂದು ತಿಂಗಳಿಗೆ 2 ತಿಂಗಳು ಬರ್ತದದ್ದು.
ಸಿಕ್ಕಿದ್ರೆ ಕೇಳ್ಬಿಟ್ಟು ಮಾಡು. 4-5 5 ಬೇಕಾರಿ ಎಷ್ಟು ಕೇಳಿ. ಎಚ್ ಪಿನೇ. ಹ್ಞೂ ಖಾಲಿ ಸಿಲಿಂಡ್ರ್ ಎಚ್ ಪಿನೇ ಅಲ್ಲಿ. ಹೋಗ್ಬಿಟ್ಟು ಕೇಳು. ಫೋನ್ ನಂಬರ್ ತಂದಿಲ್ವ ಅವ್ರದ್ದು? ನನ್ನ ಮೊಬೈಲಿಂದನೇ ಮಾಡು. ಕೇಳ್ಬಿಟ್ಟು ಹೇಳು. 5 ಕೇಳು. 100-200 ಆದ್ರೆ 10 ಇದಾವಂತೆ. ಸಿಲಿಂಡ್ರ್ ಇಲ್ದಾರೆ ಅಡುಗೆ ಮಾಡೋದು. ಅದೇ ಎಲ್ಲ ಕಡೆ ಹೋಟ್ಲ್ ಕ್ಲೋಸ್ ಮಾಡೋರಲ್ಲ, ಸಿಲಿಂಡ್ರ್ ಇಲ್ದೇ BSc ಮುಗೀತು. ಇವ್ರ ಫ್ರೆಂಡ್ಸ್ಗೂ ಎಲ್ಲ ಆಗೋಗೈತೆ. ಟ್ಯೂಷನ್ ಎಲ್ಲ ರಜಾ, ಸ್ಕೂಲ್ ಐತೆ. ಡೌಟ್ ಇದ್ರೆ ಬಂದು ಹೇಳಿಸ್ಕೊಳ್ಳಿ ಅನ್ನೋರಿಗೆ. ಇವ್ರು ಹೋಯ್ತಾ ಇಲ್ಲ ಅಷ್ಟೇ. ಹೀಗೆ ಮಾತಾಡ್ತಾ ಬಿಸಿ ಬಿಸಿ ರೈಸ್ ಮಾಡಿ ಅಮ್ಮ ಕೊಟ್ಟು ಕಳಿಸಿದ್ದನ್ನು ಅಪ್ಪ ತಂದಿದ್ದದು ಖುಷಿ ಆಯಿತು, ಅಳು ಬಂತು, ಬೇಜಾರಾಯಿತು. ನಾವು ಊಟ ಮಾಡಲಿ ಅಂತ ಎಲ್ಲ ಕೊಟ್ಟು ಕಳಿಸಿದಾರಲ್ಲ ಅಂತ ಎಲ್ಲ ಬಿಸಿ ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡ್ತಾಯಿದ್ದೀನಿ. ಸತೀಶ್ ಕೂಡ ಬಂದರು, ಟಿ ವಿ ನೋಡ್ತಾ ಇದ್ದಾರೆ. ಸಿಲಿಂಡರ್ ಸಿಗ್ತಾಯಿಲ್ಲ ನಮ್ಮ ಕೇಟ್ರಿಂಗ್ಗೆ. ಅದೇ ಒಂದು ದೊಡ್ಡ ಟೆನ್ಷನ್ ಆಗಿದೆ ಇವಾಗ. ನನ್ನ ಮಗನಿಗೆ ಇಟ್ಕೊಂಡು ನೋಡಿಯೋಣ ಅಂತ ಹೋದೆ. ಅಕ್ಕಂಡು ಕೂತವ್ರೆ. ಈಗ ಸೌದೆ ಎಲ್ಲಿ ತರೋದು, ಒಲೆ ಎಲ್ಲಿ ತರೋದು? ಸೌದೆ ಏನೋ ಒಳಗೆ ಹೌದು. ಬೇಗ ಮುದ್ದೆನ ತಿರುವಿ ಅಪ್ಪಂಗೂ ಕೂಡ ಊಟಕ್ಕೆ ಕೊಟ್ಟೆ. ಅಪ್ಪ ಅರ್ಜೆಂಟಲ್ಲಿದ್ದರು, ಬಿಕಾಸ್ ಅಪ್ಪ ಹೊರಡಬೇಕಾಗಿತ್ತು. ಸೊ ನನ್ನ ಮಗ ನನಗೆ ಅಂತ ಹೇಳಿ ತಂದಿದ್ದಂಥ ಐಸ್ ಕ್ರೀಮ್ಸ್ನೆಲ್ಲ ಅವನೇ ಖಾಲಿ ಮಾಡ್ತಾ ಇದ್ದಾನೆ. ನನಗೆ ಕೆಮ್ಮಿದ್ದಿದ್ದ ಕಾರಣ ನಾನು ಐಸ್ ಕ್ರೀಮೇ ತಿನ್ನಲಿಲ್ಲ ಈ ಸಲ ಅಂತಲೇ ಹೇಳ್ಬೋದು. ಚೂರು ಬಾತ್ ತಿಂದೆ. ವಿಕಿ ನೀರು ಸುರಿತೈತೆ, ಸ್ವಿಚ್ ಆಫ್ ಮಾಡಿಬಿಡು ಬಾ. ಸಿಂಟ್ಯಾಕ್ಸ್ ಅವ್ರು ಬರೋದಿನ್ನು ಟೈಮ್ ಆಗುತ್ತೆ, ಹೋಗು. ಅವ್ರಿಗೂ ಎಲ್ಲ ಊಟಕ್ಕಿಟ್ಟು ನಾನು ಕೂಡ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ತಪ್ಪನ ಜೊತೆ ಅದು ಇದು ವಿಷಯಗಳನ್ನ ಮಾತಾಡಿಕೊಂಡು. ಅಪ್ಪ ನಿಜವಾಗ್ಲೂ ತುಂಬ ಟಯರ್ಡ್ ಆಗಿದ್ದರು. ಅವ್ರಿಗೆ ರಾತ್ರಿ ಇಡೀ ನಿದ್ರೆ ಇಲ್ಲ. ಸೊ ಆದರೂ ಕೂಡ ಬೆಳಗ್ಗೆ ನಮ್ಮನೆಗೆ ಬಂದಿದ್ದಾರೆ. ಕೊಂಡ ಆಯ್ದು ನಿಜಕ್ಕೂ ತುಂಬ ಖುಷಿ ಆಯಿತು, ಅಳು ಬಂತು. ಹೀಗೆ ಮಾತಾಡಿಕೊಂಡು ಟೀ ಎಲ್ಲ ಮಾಡಿ ಅವ್ರಿಗೂ ಐಸ್ ಕ್ರೀಮ್ ಎಲ್ಲ ಕೊಟ್ಟು. ಏನಂತೆ? ಓ ನೀನು ಅವ್ರೂರ ಹಬ್ಬಕ್ಕೆ ಹೋಯ್ತಾ ಇದೆಯಾ ಈಗ? ಅಪ್ಪನಿಗೆ ಪಾಪ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಇವಾಗ ಊರಿಗೆ ಹೋಗಬೇಕು ಅವರು. ಮತ್ತು ನೈಟೆಲ್ಲ ಫುಲ್ಲು ಮೆರವಣಿಗೆ ಇದೆ, ಅರ್ಜೆಂಟಾಗಿ ಹೊರಡ್ತಾ ಇದ್ದಾರೆ. ಸೊ ಅವ್ರಿಗೆ ಬಿಸಿ ಬಿಸಿ ಟೀ ಮಾಡಿಕೊಂಡು ಅದು ಇದು ಮಾತಾಡ್ತಾ ಇದ್ದೆ. ಇದು ಇವತ್ತಿನ ನಮ್ಮೂರಿನಲ್ಲಿ ನಡೆದಂಥ ನಮ್ಮ ಊರಿನ ಮಾರಿ ಹಬ್ಬದ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಸುಮಾರು ಜನ ನಿಮ್ಮದು ಯಾವ ಊರು? ನಮ್ಮದು ಮದ್ದೂರು, HKV ನಗರ. ಸೊ ಕಾಲೇಜ್ ಗೊತ್ತಾ? HKV ಕಾಲೇಜ್, ಅಲ್ಲೇ ನಮ್ಮನೆ. ನಮ್ಮಪ್ಪ ಮಾದೇಶ್ವರನ ಗುಡ್ಡಪ್ಪ, ಶಿವಣ್ಣ C. ನಾನು ನಮ್ಮಪ್ಪನ ಒಬ್ಬಳೆ ಮಗಳು ಶ್ವೇತಾಶ್ರೀ. ಸೊ ನನಗೆ ತುಂಬ ಖುಷಿ ಇದೆ ಗೈಸ್. ನಮ್ಮ ಮಾದೇಶ್ವರನ ಗುಡ್ಡಪ್ಪನ ಮಗಳಾಗಿರೋ ಅಂಥ ನನಗೆ ತುಂಬ ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ಯಾಕೆ ಹಬ್ಬಕ್ಕೆ ಹೋಗಲಿಲ್ಲ ಅಂತ. ಮಕ್ಕಳಿಗೆ ಎಕ್ಸಾಮು, ಜೊತೆಗೆ ಇಲ್ಲಿ ಕೆಲಸ, ಪೇಂಟಿಂಗ್ ಅವ್ರದ್ದು ಕೆಲಸ. ಸೊ ನಾನು ಬ್ಯುಸಿ ಇದ್ದೆ. ಸತೀಶ್ ಅಂತೂ ನನಗಿಂತ ಬ್ಯುಸಿ ಇದ್ದರು. ಏನೇ ಕೆಲಸ ಇದ್ದರೂ ಏನೇ ಇದ್ದರೂ ಹಬ್ಬಕ್ಕೆ ಹೋಗ್ತಿದ್ದೆ. ಬಟ್ ಸುಮಾರು ವರ್ಷಗಳಿಂದ ಈ ಮಕ್ಕಳಿಗೆ ಎಕ್ಸಾಮು ಇದೇ ಟೈಮ್ಗೆ ಇದೇ ದಿನ ಎಕ್ಸಾಮ್ ಬೀಳೋದ್ರಿಂದ ನನಗೆ ಹೋಗೋಕ್ಕಾಗ್ತಾಯಿಲ್ಲ ಕಾರಣಾಂತರಗಳಿಂದ. ಇದು ನಮ್ಮೂರಿನ ವೈಬ್ ಇವತ್ತಿನ ದಿನ ತಂಬಿಟಾರ್ತಿದು. ಮಾರಮ್ಮ, ಮುತ್ತರಾಯ, ನಮ್ಮ ಮಾದಪ್ಪ. ಒಂದ್ಸಲಿ ಉಗೆ ಅನ್ನಿ ಆಯಿತಾ, ನಮ್ಮ ಮಾದಪ್ಪನ ಪಾದಕ್ಕೆ ಒಂದ್ಸಲಿ ಉಗೆ ಅನ್ನಿ. ನನಗಂತೂ ತುಂಬ ಖುಷಿ ಇದೆ. ನಾನು ನಮ್ಮಪ್ಪ ಅಮ್ಮನ
ಮುದ್ದಿನ ಮಗಳಾಗಿ ಹುಟ್ಟಿರೋದಕ್ಕೆ, ಇಂಥ ಅಪ್ಪ ಅಮ್ಮ ನನಗೆ ಸಿಕ್ಕಿರೋದಕ್ಕೆ ನಾನು ಏಳೇಳು ಜನ್ಮದ ಪುಣ್ಯ ಅಂತ ಅನ್ಕೋತೀನಿ. ಇವರು ಮಾರಮ್ಮನ ಗುಡ್ಡಪ್ಪ, ನಮ್ಮಪ್ಪ ಮಾದಪ್ಪನ ಗುಡ್ಡಪ್ಪ. ಮುತ್ತರಾಯನ ಗುಡ್ಡಪ್ಪನ ತೋರಿಸ್ತೀನಿ. ಅವ್ರ ಮುಂದೆ ನಿಂತ್ಕೊಳ್ಳೋಕ್ಕೂ ತುಂಬ ಭಯ ಆಗುತ್ತೆ, ಯಾಕಂದರೆ ಸಿಕ್ಕಿದ ಪಂಜಲ್ಲಿ ಎತ್ತು ಹೊಡಿತಾರೆ. ಇವರು ಮಾರಮ್ಮನ ಕುಣಿತ ಇದು. ಸೊ ಇದು ಮಾದಪ್ಪನ ಕುಣಿತ. ಸೊ ನೀವು ಕನ್ಫ್ಯೂಸ್ ಆಗಬೇಡಿ, ಆ ಕಡೆ ಇರೋದು ಮುತ್ತರಾಯನ ಕುಣಿತ. ಒಟ್ಟು 3 ದೇವರಿದೆ ನಮ್ಮಲ್ಲಿ, ಮಾರಮ್ಮ, ಮುತ್ತರಾಯ, ಮಾದಪ್ಪ. ಸೊ ಇದು ಮಾರಮ್ಮನ ಪೂಜೆ. ಸೊ ಫಸ್ಟು ಮಾದಪ್ಪ ಕೊಂಡ ಹಾಯ್ತಾರೆ, ಅನಂತರ ಮಾರಮ್ಮ ಕೊಂಡ ಹಾಯ್ತಾರೆ. ವರ್ಷಕ್ಕೊಂದ್ಸಲಿ ಈ ಥರ ಮಾಡ್ತಾರೆ ಈ ಹಬ್ಬನ. ಹೆಣ್ಮಕ್ಳು ಅವ್ರ ಗ್ರಾಮದಲ್ಲಿರೋ ಮಾರಮ್ಮನ ಪೂಜೆ ಮಾಡಬೇಕಂತೆ. ಮಾರಮ್ಮ ಹೆಣ್ಮಕ್ಳಿಗೆ ಬೇಗ ಒಲಿತಾರಂತೆ. ನನಗೆ ಕಾರಣಾಂತರಗಳಿಂದ ಅಮ್ಮನ ಸನ್ನಿಧಿಗೆ ಹೋಗೋಕ್ಕಾಗ್ತಾಯಿಲ್ಲ ಸುಮಾರು ಒಂದು 2-3 ವರ್ಷಗಳಿಂದ. ಅದೊಂದು ಬೇಜಾರು ಇದೆ. ಅಮ್ಮನ್ನ ನಾನು ನಿಂತಲ್ಲಿ ಕುಂತಲ್ಲಿ ನೆನಪಿಸ್ಕೊತೀನಿ, ಯಾವತ್ತೂ ಮರೆಯಲ್ಲ. ಅಮ್ಮ ನನ್ನನ್ನು, ನನ್ನ ಫ್ಯಾಮಿಲಿನ, ನನ್ನ ಮಕ್ಕಳನ್ನು, ನನ್ನ ಗಂಡರನ್ನ ಈ ದುಷ್ಟರಿಂದ, ಈ ಕೆಟ್ಟ ಕಣ್ಣು ದೃಷ್ಟಿ ಜನಗಳಿಂದ ಕಾಪಾಡು. ಸೊ ನೀವು ಕಣ್ ತುಂಬ್ಕೊಳ್ಳಿ. ಎಲ್ಲ ದೇವರುಗಳು ನಿಮ್ಮನ್ನು ಕಾಪಾಡಲಿ. ಎಸ್ಪೆಷಲಿ ಮಾದಪ್ಪ ಅಂದರೆ ನಂಗೆ ತುಂಬ ಇಷ್ಟ. ನಾನು ನಂಬಿರೋ ದೇವರು ನಿಮ್ಮನ್ನು ಕಾಪಾಡಲಿ. ನಮ್ಮಪ್ಪ ಕೊಂಡ ಹಾಯೋದನ್ನ ವಿಡಿಯೋನ ನೋಡ್ಕೊಂಬನ್ನಿ, ಆಯಿತಾ? ಅನ್ನೋರು ಆಡ್ತಾರೆ, ಆಡೋರಿಗೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮಪ್ಪನ ಬಗ್ಗೆ ಮಾತಾಡಿದಾನಲ್ಲ, ಅವನಿಗೆ ನಮ್ಮಪ್ಪ ಮಾದಪ್ಪನೇ ಅವನ ಬಾಯಿಗೇನೆ ಕೊಡುತ್ತೆ. ಇವತ್ತಿನ ದಿನ ನನ್ನ ನೋಡಿ ಕತ್ತು ಬಗ್ಗಿಸ್ಕೊಂಡು ಕೂತ್ಕೋತಾನೆ, ಕತ್ತು ಬಗ್ಗಿಸ್ಕೊಂಡು ಎದ್ದೋಗ್ತಾನೆ. ಆ ಬೆಲೆ, ಆ ಭಯ ಅವನು ಸಾಯೋ ತನಕ ಇರುತ್ತೆ. ಸೊ ನಮ್ಮಪ್ಪ ಮಾದಪ್ಪ ಏನು ಮಾಡಬೇಕು ಅವನಿಗೆ ಕೊಟ್ಟೇ ಕೊಡುತ್ತೆ. ನಾನು ನಂಬಿರೋದು ನಮ್ಮಪ್ಪನ, ಮಾದಪ್ಪನ. ಕನಸಲ್ಲೂ ಯಾರಿಗೂ ಕೆಟ್ಟದ್ದು ಬಯಸಲ್ಲ. ಬಟ್ ನಮ್ಮಪ್ಪನ ಬಗ್ಗೆ ಮಾತಾಡಿದಾನೆ ಅವನು ಮಾತಾಡಿರೋದು ನಮ್ಮಪ್ಪನ ಬಗ್ಗೆ. ಅವನಿಗೆ ನಮ್ಮಪ್ಪನೇ ಕೊಡಲಿ, ನಾನು ಕಾಯ್ತೀನಿ. ನಮ್ಮಪ್ಪ ಮಾದಪ್ಪನೇ ಅವನಿಗೆ ನೋಡ್ಕೊಳ್ಳಿ. ನನ್ನ ಕಿಚ್ಚು ಅವನಿಗೆ ಹಚ್ಚೆ ಮುಖ ನೋಡೋಣ, ಮುಖಗಳ ಹೆಂಗೆ ಏನಿದು ಮುಖ, ಇವೆಲ್ಲ ಕರೆಗಳು ಉಳಿತೆ ಬಿಡ್ತವೆ ಕಣ. ಅವ್ನು ಮಾಡ್ಕೊತಾ ಇರೋದು ಹಂಗೆ. ಅಲ್ಲಿ ತನಕ ಬಿಟ್ಕೊಡು ಬಾ. ಯಾಕೆ ಬೇಗ ಬಾ, ಅಲ್ಲಿ ಬಿಟ್ಕೊಟ್ಬಿಟ್ಟು. ಇಲ್ಲಿ ಪೆಟ್ರೋಲ್ ಬಂಕ್ ಥರ ಬಿಟ್ಕೊಡು, ಅಲ್ಲಿ ಬಿಟ್ಕೊಡ್ತಾನೆ. ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬಾ. ಬಿಸಿಲು ಇಲ್ಲಿ ತನಕ ಬಿಟ್ಕೊಡ್ತಾನೆ ನೀರು. ಬೇಗ ಬಾ. ಹಾಂ ಆಯ್ತು, ಆಫ್ ಮಾಡಲ್ಲ, ಹೋಗು. ಬರ್ತೀರಾ? ಫೋನ್ ಮಾಡೋ. ಕಾಲು ನೋವು ಅಂದ ಮಾಡಾಯ್ತಾ? ಬರ್ತೀರಿ ಪೆಟ್ರೋಲ್ ಬಂಕು? ಹಾಂ, ಹುಷಾರು. ಸೊ ನೋಡಿದ್ರ ನಮ್ಮ ಅಪ್ಪ ಅಮ್ಮ ಹೆಂಗೆ ಅಂತ. ಸೊ ನಮ್ಮ ಅಪ್ಪ ಅಮ್ಮ ನಾನು ಒಬ್ಳಿಗಲ್ಲ, ಅವರ ಸೊಸೆದಿರನ್ನು ಅವ್ರ ಮಕ್ಕಳ ಥರನೇ ನೋಡ್ಕೋತಾರೆ. ಅವರ ಗಂಡು ಮಕ್ಕಳನ್ನ ಇನ್ನೂ ಚೆನ್ನಾಗಿ ಪ್ರೀತಿ ಮಾಡಿ, ನಮ್ಮ ಅಮ್ಮಂಗಂತೂ ಅವ್ರ ಗಂಡು ಮಕ್ಳು ಅಂದರೆ ತುಂಬ ಇಷ್ಟ. ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂತಲ್ಲ, ನನ್ನ ಕಂಡ್ರೂ ಅಷ್ಟೇ ಇಷ್ಟ. ಬಟ್ ಅವರು ತೋರಿಸ್ಕೊಳ್ಳಲ್ಲ, ಸತೀಶ್ ಥರ ಒಂದು ಮೂಲೆಯಲ್ಲಿ ಇಟ್ಕೊಂಡಿರ್ತಾರೆ. ಯಾಕೆ ಪದೇ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಈ ಥರ ತುಂಬ ಅಂದಿದ್ದಾರೆ ಗೈಸ್. ಏನೋ ಒಂದು ಮಾತು ಬಂದಾಗ ನಮ್ಮ ಅಪ್ಪನ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಸೊ ಅವರು ನಾನು ಈ ವಿಡಿಯೋನ ನೋಡ್ತಾರೆ ಅಂತ ನನಗೆ 200% ಕ್ಲಾರಿಫೈ ಇದೆ, ಕಾನ್ಫಿಡೆಂಟ್ ಇದೆ. ಅವನಿಗೇ ಹೇಳ್ತಾ ಇದ್ದೀನಿ, ನಮ್ಮಪ್ಪನ ಬಗ್ಗೆ ಮಾತಾಡೋ ಯೋಗ್ಯತೆಯೂ ನಿನಗಿಲ್ಲ. ನಿಂದು ಎಷ್ಟಿದೆಯೋ ಅಷ್ಟು ನೋಡ್ಕೊ. ನಮ್ಮಪ್ಪನ ಕಾಲು ಧೂಳಿಗೂ ಸಮ ಇಲ್ಲ ನೀನು. ಫಸ್ಟು ನಿಮ್ಮಪ್ಪನ ನೀನು ನೆಟ್ಟಿಗೆ ನೋಡ್ಕೊಳ್ಳೋ, ಆಮೇಲೆ ನೀನು ಬೇರೆಯವ್ರ ಮನೆ ಅಪ್ಪನ ಬಗ್ಗೆ ಮಾತಾಡೋ, ಆಯಿತಾ? ನಮ್ಮಪ್ಪ ನನ್ನನ್ನು ಹುಡುಗಿ ಥರ ಬೆಳೆಸಿಲ್ಲ ಕಣ, ಹುಡುಗನ ಥರನೇ ಬೆಳೆಸಿದ್ದಾರೆ. ಏನೋ ಇವಾಗ ನಾನು ಹುಡುಗನೇ ಏನೀಗ. ಸೊ ಅಪ್ಪ ಹೋದ್ಮೇಲೆ ತುಂಬ ಬೇಜಾರಾಯಿತು. ರಾತ್ರಿ ಇಡೀ ನಿದ್ರೆ ಮಾಡಿದಾರೆ ಹಬ್ಬ ಮಾಡಿ. ಬೆಳಗ್ಗೆ ಎದ್ದು ನಮ್ಮ ಮೈಸೂರಿಗೆ ಟ್ರಾವೆಲ್ ಮಾಡ್ಕೊಂಡು ಬಂದು ನನಗೆ ಅಂತ ತಂಬಿಟ್ಟು ಪೂಜೆದು ಬಾಳೆಹಣ್ಣು ಎಲ್ಲ ತೊಗೊಂಬಂದಿದ್ದಾರಲ್ಲ, ಮಲ್ಲಿಗೆ ಹೂವು ಪೂಜೆದು. ತುಂಬಾ ಖುಷಿ ಆಯಿತು. ನನ್ನಂಥ ಅಪ್ಪ ಅಮ್ಮ ಎಲ್ರಿಗೂ ಸಿಗಲಿ. ಸುಮಾರು ಜನ ನಂಗೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಅಂತ ಬೇಜಾರು ಮಾಡ್ಕೋತೀರಾ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಿಮಗೋಸ್ಕರ ಭಗವಂತ ಇನ್ನೊಂದೇನೋ ಒಳ್ಳೆಯದು ಸಿಕ್ಕಲಿದೆ ಅಂದರೆ ಸಿಕ್ಕತ್ತೆ, ಕಾಯಿರಿ ಅಷ್ಟೇ ಹೇಳೋದು.
ನನ್ನ ರೊಟೀನ್ಗೆ ನಾನು ಬ್ಯಾಕ್ ಆಗಿದ್ದೀನಿ. ಅಂದರೆ ಮಕ್ಕಳಿಗೆ ಎಕ್ಸಾಮ್ ಅಲ್ವಾ, ನಿಮಗೆ ಗೊತ್ತು. ನಾಳೆ ಸಬ್ಜೆಕ್ಟ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಾಳೆ ಐ ಥಿಂಕ್ ಯಾವುದೋ ಸೈನ್ಸ್ ಸೋಷಿಯಲ್ಲೋ ಇತ್ತು. ಸೊ ಅದನ್ನು ಓದಿಸ್ತಾ ಇದ್ದೆ. ಅವಳು ತಪ್ಪು ಹೇಳಿದ್ರೆ ನನಗೆ ಸಿಟ್ಟು ಬರ್ತಾಯಿತ್ತು. ಒಂದು ತಿಂಗಳಿಂದ ಕಷ್ಟಪಟ್ಟು ಕಲಿಸಿದ್ದೀನಿ, ಓದಿಸಿದ್ದೀನಿ, ಬರ್ಸಿದ್ದೀನಿ, ಮತ್ತೆ ತಪ್ಪು ಹೇಳ್ತಾಳಲ್ಲ ಅಂತ ಫ್ರಸ್ಟ್ರೇಷನ್ ಆಗ್ತಾಯಿತ್ತು, ತಲೆ ನೋವ್ತಾಯಿತ್ತು. ತಂಬಿಟ್ಟಂತೂ ತುಂಬ ಚೆನ್ನಾಗಿತ್ತು. ಅಮ್ಮ ಮಾಡಿಕೊಟ್ಟಿರೋ ತಂಬಿಟ್ಟು ಏನೇ ಕೊಟ್ಟರು ಅದು ಅಮೃತನೇ, ತಾಯಿದಲ್ವ. ಅವ್ರು ವಿಷ ಕೊಟ್ಟರು ಅಮೃತನೇ, ಅಮೃತಕ್ಕೆ ಸಮವಾಗಿರುತ್ತೆ. ಸೊ ಸುಮಾರು ಜನ ಬೇಜಾರು ಮಾಡ್ಕೋತೀರಾ, ಬೇಜಾರು ಮಾಡ್ಕೋಬೇಡಿ, ಖುಷಿಯಾಗಿರಿ. ಲೈಫಲ್ಲಿ ಒಂದೇನಾದರೂ ಒಳ್ಳೇದಾಗುತ್ತೆ ನಿಮಗೆ. ನನಗೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಅಂತ ಕಮೆಂಟ್ ಮಾಡಿದಾಗ ನನಗೆ ಅಳು ಬರುತ್ತೆ, ನಿಜಕ್ಕೂ ಅಳು ಬರುತ್ತೆ. ಸೊ ಚಾರು ಅಂತೂ ಎಷ್ಟು ಹಿಂಸೆ ಪಡ್ತಾಯಿದ್ಲು ಅಂದರೆ, ತುಂಬ ಕಷ್ಟ ಇದೆ ಗೈಸ್, ನಮಗೂ ಅರ್ಥ ಆಗುತ್ತೆ. ಬ್ಯಾಕ್ ಟು ಬ್ಯಾಕ್ 1800 ಮಾರ್ಕ್ಸ್ಗೆ ಪ್ರಿಪೇರ್ ಆಗಬೇಕು ಅಂದರೆ ತುಂಬ ಕಷ್ಟ ಇದೆ, ನನಗೂ ಅರ್ಥ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಅಂದರೆ ಒಂದೇ ದಿನದಲ್ಲಿ ನಾನೇನು ಕಲಿಸಿಲ್ಲ, ಒಂದು ತಿಂಗಳಿಂದನೂ ಶ್ರಮ ಪಟ್ಟಿದ್ದೀನಿ, ಅವತ್ತಿಂದ ಅವತ್ತು ಮುಗಿಸ್ಕೊಂಡಿದ್ದೀನಿ. ಬಟ್ ಆದರೂ ಕೂಡ ಎಕ್ಸಾಮ್ ಅನ್ನೋ ಭಯ ಎಲ್ರಿಗೂ ಇದ್ದೇ ಇರುತ್ತೆ. ಯಾರೆಲ್ಲ SSLC ಎಕ್ಸಾಮ್ಸ್ ಬರೀತಿದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಮಕ್ಕಳ. ನಿಮ್ಮ ಮಕ್ಕಳು ಯಾರಾದರೂ SSLC ಎಕ್ಸಾಮ್ಸ್ ಬರೀತಿದ್ರೆ ನನ್ನ ವಿಷಸ್ನ ನಿಮ್ಮ ಮಕ್ಕಳಿಗೆ ಕನ್ವೆ ಮಾಡಿ. ಗುಡ್ ಲಕ್. ಚೆನ್ನಾಗಿ ಓದಿ, ಪ್ರಿಪೇರ್ ಆಗಿ, ಒಳ್ಳೆ ಮಾರ್ಕ್ಸ್ ತೆಗಿರಿ, ಒಳ್ಳೆ ಸ್ಕೋರ್ ಮಾಡಿ. ಕೊನೆಗೆ ಬರೋದು ಒಳ್ಳೆ ಮಾರ್ಕ್ಸ್, ಒಳ್ಳೆ ಬಿಹೇವಿಯರ್, ಒಳ್ಳೆ ಸರ್ಟಿಫೈ. ಸೊ ನನ್ನ ಕಡೆಯಿಂದ ನಿಮ್ಮ ಮಕ್ಳಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ, ಚೆನ್ನಾಗಿ ಓದಿ, ಹೆದರ್ಕೋಬೇಡಿ ಎಕ್ಸಾಮ್ಸ್ ಬಂತು ಅಂತ. ಕಾನ್ಫಿಡೆಂಟಲ್ಲಿ ನಿಮಗೆ ಗೊತ್ತಿರೋದನ್ನು ಆರಾಮಾಗಿ ಖುಷಿಯಿಂದ ಬರೀರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಒಂದು ಸೂಪರ್ ಎಕ್ಸೈಟೆಡ್ ಆಗಿರೋ ವ್ಲಾಗ್ ಜೊತೆಗೆ ಅಂತ ಹೇಳ್ತಾ. ತುಂಬ ತಲೆನೋವು ಬರ್ತಾಯಿತ್ತು. ಸೊ ಒಂದು ಕಪ್ಪು ಟೀ ಮಾಡಿ, ನನ್ನ ಕೆಮ್ಮು ಇನ್ನೂ ಹೋಗಿಲ್ಲ ಗೈಸ್, ತುಂಬ ಕೆಮ್ಮಿದೆ ಆ್ಯಕ್ಚುಲಿ. ಸೊ ಶುಂಠಿ ಏಲಕ್ಕಿ ಎಲ್ಲ ಹಾಕಿ ತಲೆ ನೋವ್ತಾಯಿತ್ತು. ಸೊ ಹಾಗಾಗಿ ಅಪ್ಪ ಬಂದಿದ್ದು ಖುಷಿ ಒಂದು ಕಡೆ, ಅಪ್ಪ ಅವತ್ತೇ ಹೋಗಿದ್ದು ಸಂಜೆಗೆ ಬೇಜಾರು ಒಂದು ಕಡೆ ಇತ್ತು. ಸೊ ಏನು ಮಾಡೋಕ್ಕಾಗಲ್ಲ, ಲೈಫ್ ಈಸ್ ಮೂವ್ ಆನ್ ಅಲ್ವಾ. ಸೊ ಅವರು ಬರಬೇಕು, ಹೋಗಬೇಕು, ಎಲ್ಲನೂ ಪಾಸಿಟಿವ್ ಆಗಿ ತೊಗೋಬೇಕು. ನನಗೆ ಒಂದು ನೇಲ್ ಪಾಲಿಶ್ ಹಾಕೊಳ್ಳೋಕ್ಕೂ ಟೈಮ್ ಸಿಗ್ತಾ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಜಾಸ್ತಿ. ಟಾಟಾ, ಬೈ ಬೈ, ಸಿ ಯು.